ಸರ್ಕಾರ ಜೊತೆ ಸಹಕಾರದ ಹೋರಾಟ ಅಲ್ಲ, ಇದು ರೈತರ ಹಕ್ಕಿಗಾಗಿ ಸಂಘರ್ಷದ ಹೋರಾಟ. ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. 8ನೇ 9ನೇ ತಾರೀಕು ಬೆಳಗಾವಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಆಮೇಲೆ ಈಗ ರೈತರು ಎಲ್ಲರೂ ಕೂಡ ಟ್ರ್ಯಾಕ್ಟರ್ನೆಲ್ಲ ಹೋಗ್ತೇವೆ. ನಾವು ವಿನಂತಿ ಮಾಡಿದ್ದೇವೆ, ಆಗ್ರಹ ಮಾಡಿದ್ದೇವೆ, ರೈತರು ವಾಹನ ಟ್ರ್ಯಾಕ್ಟರ್. ಪೊಲೀಸ್ನವರು ನಮ್ಗೆ ಹೇಳ್ತಾ ಇದ್ದಾರೆ ಏನಂದ್ರೆ ನಾವು ಟ್ರ್ಯಾಕ್ಟರ್ ಬಿಡೋದಿಲ್ಲ. ನಾವು ಕೇಳಿದೀವಿ ಯಾಕೆ ಬಿಡೋದಿಲ್ಲ ಟ್ರ್ಯಾಕ್ಟರ್ನ? ರೈತರು ಬರೋದಿಲ್ಲ ಟ್ರ್ಯಾಕ್ಟರ್ ಮೇಲೆ. ನಾವು ಯಾರಿಗೂ ಕೂಡ ಕಾರು ಜೀಪ್ ಇಲ್ಲ, ಅದಕ್ಕೋಸ್ಕರ ರೈತರು ಎಲ್ಲರೂ ಕೂಡ ಟ್ರ್ಯಾಕ್ಟರ್ ಮೇಲೆ ಹೋಗ್ತೇವೆ, DC ಆಫೀಸ್ ವರೆಗೂ ಹೋಗ್ತೇವೆ. ಅದಕ್ಕೋಸ್ಕರ ನೋಡಿ ಪರ್ಮಿಷನ್ ನಾವು ಕೇಳಿದ್ವಿ, ದಯಮಾಡಿ ಪರ್ಮಿಷನ್ ಕೊಡಿ ಅಂತ ಕೇಳಿದೀವಿ. ನಾವು ಪೊಲೀಸ್ ಜೊತೆ ಸಹಕಾರ ಮಾಡಕ್ ತಯಾರಿದೀವಿ. ಅವ್ರು ದಯಮಾಡಿ ನಮಗ DC ಆಫೀಸರ್ಗೆ ಅಂಬೇಡ್ಕರ್ ಸರ್ಕಲ್ ವರೆಗೆ ಏನು ಇದರಲ್ಲಿ ಟ್ರ್ಯಾಕ್ಟರ್ ನಲ್ಲಿ ಹೋಗೋದಕ್ಕೆ ಅವಕಾಶ ಕೊಡಬೇಕು ಎಲ್ಲಾ ಟ್ರ್ಯಾಕ್ಟರ್ಗಳಿಗೆ ಅಂತ ಕೇಳಿದೀವಿ. ಆದ್ರ ಮಾನ್ಯ ವರಿಷ್ಠಾಧಿಕಾರಿಗಳು 15 ಟ್ರ್ಯಾಕ್ಟರ್ ಬಿಡ್ತೀವಿ, ನಮ್ಮ ವಿಜಯಗೌಡರ ಮನೆಯಿಂದ ಟೋಲಿಂದ 15ರಿಂದ ಟ್ರ್ಯಾಕ್ಟರ್ ಬಿಡ್ತೀವಿ ಅಂತ ಹೇಳಿದಾರ. ಆದ್ರೂ ಕೂಡ ನಾವು ಅವ್ರ ಜೊತೆ ಸಹಕಾರ ಕೊಡಕ್ ತಯಾರಿದ್ವಿ. ನಾವು ಸಂಘರ್ಷ ಮಾಡ್ಬೇಕು ಅಂತ ಉದ್ದೇಶ ಇಲ್ಲ, ಕಾನೂನಾತ್ಮಕ ಪೊಲೀಸರ ಜೊತೆಗೆ ನಾವು ಸಹಕಾರ ಕೊಟ್ಟು ಹೋರಾಟ ಮಾಡ್ತಾ ಇದ್ವಿ. ಅದಕ್ಕೆ ನನಗೆ ವಿಶ್ವಾಸ ಇದೆ, ಪೊಲೀಸ್ ಅಧಿಕಾರಿಗಳು ಸಹಕಾರ ಕೊಡ್ತಾರೆ. ಎಲ್ಲಾ ಟ್ರ್ಯಾಕ್ಟರ್ ಬಿಡ್ಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ನಮ್ಮ ಎಲ್ಲಾ ರೈತರಿಗೆ ವಿನಂತಿ ಮಾಡ್ತೇನೆ, ದಯಮಾಡಿ ಏನು ನಮ್ಮ ವಿಜಯಗೌಡರ ಮನೆ ಹತ್ರ ಟೋಲಿಂದ ಏನು ಪೊಲೀಸ್ನವರು ಎಷ್ಟು ಟ್ರ್ಯಾಕ್ಟರ್ಗಳು ಬಿಡ್ತಾರೆ ಎಲ್ಲಾ ಟ್ರ್ಯಾಕ್ಟರ್ಗಳಲ್ಲಿ ಹತ್ಕೊಳ್ಬೇಕು ಅಂತ ಹೇಳಿ ಈಗ ಎಲ್ಲಾ ರೈತರು ಟ್ರ್ಯಾಕ್ಟರ್ ವಾಹನ ಮುಖಾಂತರ ಹೋರಾಟ ಮಾಡ್ತೇವೆ. ಆರಂಭದಲ್ಲಿ 100 ಟ್ರ್ಯಾಕ್ಟರ್ 150 ಟ್ರ್ಯಾಕ್ಟರ್ ಇರ್ಬೋದು. ಜಿಲ್ಲಾಧಿಕಾರಿಗಳು ಏನಾದ್ರು ನಮ್ಮ ತೊಗರಿ ವಿಷಯದಲ್ಲಿ ಕೂಡಲೇ ಸರ್ವೆ ಮಾಡಿ ಆಮೇಲೆ ಎಲ್ಲಾ ಕಡೆ ಖರೀದಿ ಕೇಂದ್ರ ತೆಗೆದೇ ಹೋದ್ರೆ ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಬಹಳ ದೊಡ್ಡ ಹೋರಾಟ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಸುಮಾರು 50,000 ಟ್ರ್ಯಾಕ್ಟರ್ಗಳು ತಗೊಂಡು ನಾವು DC ಆಫೀಸ್ ಮುತ್ತಿಗೆ ಹಾಕ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ಲಿಕ್ಕೆ ಬಯಸ್ತೇವೆ. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ರೈತ ಮೋರ್ಚಾದ ಘಟಕದ ವತಿಯಿಂದ ಹಮ್ಮಿಕೊಂಡಿರುವಂತಹ ಏನೋ ಒಂದು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನ ಕೊಡಬೇಕು, ರೈತ ಬೆಳೆದಂತ ಬೆಳೆಗಳಿಗೆ ಸರ್ಕಾರ ಒಂದು ಖರೀದಿ ಕೇಂದ್ರಗಳನ್ನ ಮಾಡಿ ರೈತನಿಗೆ ಶಕ್ತಿ ಕೊಡಬೇಕು ಅಂತ ತಿಳ್ಕೊಂಡು ಈ ದಪ್ಪ ಚರ್ಮದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ರೈತ ಮೋರ್ಚಾದ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರತಿಭಟನೆಗೆ ಇವತ್ತು ಸಾವಿರಾರು ಜನ ರೈತರು ಸ್ವಯಂ ಪ್ರೇರಣೆಯಿಂದ ಇವತ್ತಿಲ್ಲಿ ಆಗಮಿಸಿದ್ದಾರೆ. ಈ ಒಂದು ಸರ್ಕಾರ ಈ ಒಂದು ರೈತರ ನೆರವಿಗೆ ಆಗಮಿಸದೇ ಇದ್ದಲ್ಲಿ ಬರುವಂತ ಬೆಳಗಾವಿ ಅಧಿವೇಶನದ ಮುಂದೆ ನಮ್ಮ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾದ ವತಿಯಿಂದ ನಾವು ವಿಧಾನಸೌಧ ಮುತ್ತಿಗೆ ಚಳವಳಿಯನ್ನು ಹಮ್ಮಿಕೋಬೇಕಾಗತ್ತೆ. ಇವತ್ತು ಈ ಸರ್ಕಾರ ರೈತನಿಗೆ ಬಹಳಷ್ಟು ಕಷ್ಟವನ್ನ ಕೊಡ್ತಾ ಇದೆ, ರೈತನಿಗೆ ಯಾವುದೇ ರೀತಿ ನೆರವನ್ನ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಈ ಒಂದು ಚಳವಳಿ ಬಹಳಷ್ಟು ಉಗ್ರ ಸ್ವರೂಪವಾದಂತಹ ಚಳವಳಿಯನ್ನ ನಾವು ಮಾಡ್ಲಕತ್ತೀವಿ. ಇವತ್ತು ನಮ್ಮ ಏನೊಂದು ಬೆಂಗಳೂರು ಟೋಲ್ ಇಂದ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ನಮ್ಮ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕೂಡಲೇ ಏನು ಒಂದು ಮೆಕ್ಕೆಜೋಳಕ್ಕೆ ಈ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು, ಅದರ ಜೊತೆಗೆ ಖರೀದಿ ಕೇಂದ್ರಗಳನ್ನ ಆರಂಭ ಮಾಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಆಗ್ರಹವನ್ನ ಪಡಿಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಇದೆ ಕೆಲವೊಂದು ಭಾಗಗಳಲ್ಲಿ. ಅದ್ರ ಜೊತೆ ತೊಗರಿ ಇದೆ, ತೊಗರಿಗೂ ಕೂಡ ಬೆಂಬಲ ಬೆಲೆಯನ್ನ ಕೊಡಬೇಕು ಮತ್ತು ಅದಕ್ಕೆ ಖರೀದಿ ಕೇಂದ್ರಗಳನ್ನ ಕೂಡಲೇ ಆರಂಭ ಮಾಡಬೇಕನ್ನೋದು ಈ ಹೋರಾಟದ ಮುಖ್ಯ ಉದ್ದೇಶ. ಯಾವುದು ಮೆಕ್ಕೆಜೋಳಕ್ಕೆ 3,200 ರೂಪಾಯಿ ಆಗ್ಬೇಕು. ಈಗ ಅವ್ರು 1,800 2,000 ತನ ಬರ್ತಾ ಇದಾರ. ನಮ್ಮ 3,200 ರೂಪಾಯಿ ನಮ್ಮ ಬೆಂಬಲ ಬೇಡಿಕೆ ಇದೆ. ಮೊದಲು ಕಬ್ಬದ ಬಗ್ಗೆ, ಈಗ ಮೆಕ್ಕೆಜೋಳ ಬಗ್ಗೆ ಇದು ಸರ್ಕಾರ ಅದೇ ರೀ ರೈತರ ಕಷ್ಟ. ಇವತ್ತು ಈ ವರ್ಷ ನೆರೆ ಹಾವಳಿಯಾಗಿದೆ, ಬಹಳಷ್ಟು ಎಲ್ಲಾ ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಎಲ್ಲಾ ನಾಶ ಆಗ್ಯಾವ. ಈ ಉಳಿದಿದ್ದು ನಮ್ದು ಕಬ್ಬಿಗೂ ಕೂಡ ನಾವು ರೈತರ ಹೋರಾಟ ಮಾಡಿ ಕಾರ್ಖಾನೆಯವರಿಂದ ಪರಿಹಾರ ತಗೊಂಡ್ವಿ. ಸರ್ಕಾರ ಏನ್ ನಮಗೆ ಪರಿಹಾರ ಕೊಟ್ಟಿಲ್ಲ. ಕಾರ್ಖಾನೆ ಮಾಲೀಕರನ್ನ ರೈತರ ಬಗ್ಗಿಸಿ ಇವತ್ತು ಹೋರಾಟ ಮಾಡಿ ಇವತ್ತು ಪರಿಹಾರ ತಗೊಂಡಾರ. ಅದೇ ರೀ ರಾಜ್ಯ ಸರ್ಕಾರ ನಿಷ್ಕ್ರಿಯ ಆಗ್ಯದ. ಅವ್ರ ಕುರ್ಚಿ ಒಂದು ಆಟಕ್ಕಾಗಿ ಇಡೀ ರೈತ ಕುಲವನ್ನ ಇವತ್ತು ನಾಶ ಮಾಡ್ಲಕ್ಕ ಈ ಸಿದ್ದರಾಮಯ್ಯ ಸರ್ಕಾರ ಮುಂದಾಗ್ಯದ ಅಂತ ಹೇಳಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಸಂತೋಷ್ ಪಾಟೀಲ್, ಬಿಜೆಪಿ ತಾಲೂಕಾಧ್ಯಕ್ಷರು, ಸಿಂದಗಿ. ಇಂದು ವಿಜಯಪುರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಂತ ಸಾಹೇಬರಾದ ರಾಜ್ಯಾಧ್ಯಕ್ಷರಾದ ರೈತ ಮೋರ್ಚಾದ ಇವತ್ತು ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಯಿಂದ ರೈತರು ಸುಮಾರು 30,000 ಜನ ಹೆಚ್ಚು ಬಿಜಾಪುರ ಜಿಲ್ಲೆಗೆ ಆಗಮಿಸಿದ್ದಾರೆ. ನಮ್ಗೆ ಇವತ್ತೇನಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಅನ್ಯಾಯ ಮಾಡ್ತಕ್ಕದ್ದು ಇದು ನಮ್ಗ ಸಹಿಸಿಕೊಳ್ಳುವಂತ ಸ್ಥಿತಿ ತಂದಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ಈ ಅಡಿಬಿಡಿ ಸರ್ಕಾರಕ್ಕೆ ಇವತ್ತು ರೈತರು ಯಾವ ತರ ಜಾಟಿ ಮೂಡಿಸ್ಬೇಕಂತ ಹೇಳಿ ಈ ಬಿಜಾಪುರ DC ಆಫೀಸ್ ಮುಂದೆ ಎಲ್ಲರೂ ಹಮ್ಮಿಕೊಂಡು ವಿಶೇಷ ಕಾರಣ ಏನಂದ್ರೆ ಇವತ್ತು ಮೆಕ್ಕೆಜೋಳ ಇರ್ಬೋದು, ಹತ್ತಿ ಇರ್ಬೋದು, ಕಬ್ಬು ಇರ್ಬೋದು, ಪ್ರತಿಯೊಂದು ಹೋರಾಟಕ್ಕೆ
ಅವರೇ ಸ್ಟ್ರೈಕ್ ಮಾಡಿ ತೊಗೊಳೋದೇ ಆಗ್ಯದ. ಇವರು ಧೋರಣೆ ತೋರಕತ್ತಾರ ರೈತರ ಪರವಾಗಿ. ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ತಕ್ಕ ಪಾಠ ಆಗತ್ತೆ ಹೇಳಿ ಈ ರಾಜ್ಯದ ರೈತರಲ್ಲಿ ಒಂದು ಮನವಿ ಮಾಡ್ತಿದ್ದೇನೆ. ಮೆಕ್ಕೆಜೋಳ 1600-1700 ಕೊಡ್ತಾ ಇದಾರೆ ಇವಾಗ. ನಮ್ 3200 ಬೇಡಿಕೆ ಅದ. ಮೊನ್ನೆದು 27 ಕೊಡ್ತೀವಿ ಕಬ್ಬಿಗೆ. ಅದು 3000 ರೂಪಾಯಿ ನಾವು ಸ್ಟ್ರೈಕ್ ಮಾಡಿ ತೋರಿಕೆ ಆಗ್ಯದ. ಇಲ್ಲಿ ಬರ್ತಕ್ಕಂಥ ರಾಜಕೀಯ ನಾಯಕರುಗಳು, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ರಾಜಕೀಯ ನಾಯಕರು ತಗೊಳ್ ತಪ್ಪಾಗ್ಯಾವ. ಅವರು ಮುಂದೆ ಬರ್ತಕ್ಕ ದಿನಮಾನದಲ್ಲಿ ಅವರಿಗೆ ಈ ರಾಜ್ಯದ ರೈತರು ಅವರಿಗೆ ತಕ್ಕ ಪಾಠ ತಮ್ಮಲ್ಲಿ ಮಾಡ್ತೀನಿ. ಈಗ ಮೈಸೂರು ಮಂಡ್ಯ ಭಾಗಕ್ಕೆ ಒಂದ್ ಐತಿ, ಇಲ್ಲಿ ಒಂದ್ ಐತಿ. ನಮ್ದು ಯಾವ್ದು ಉತ್ತರ ವಲಯಕ್ಕ ಇಲ್ಲಿ ಬರ್ತಕ್ಕಂಥ ಅಲ್ಲಿ ಸಿದ್ದರಾಮಯ್ಯ ಇರಬಹುದು, ಆ ಕಡೆ ಉತ್ತರ ಭಾಗದ ಎಲ್ಲ ರಾಜಕೀಯ ಕಾರಣಗಳು ನಮ್ಮ ಉತ್ತರ ವಲಯದ ಅಲ್ಲಿ ಒಂದು ರೈತರು ಕೆಲಸ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಿದ್ದ ಅಧಿಕಾರಿಗಳಲ್ಲಿ ನಿರ್ಲಕ್ಷ್ಯತೆ, ಇದು ಸರ್ಕಾರ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಹೊಣೆ ರಾಜ್ಯದ ಮುಖ್ಯಮಂತ್ರಿ. ಮುಂದಾದಂತ ಚಳವಳಿ ಅಧಿವೇಶನದಲ್ಲಿ ಉಗ್ರವಾದ ಹೋರಾಟ ಮಾಡ್ತಕ್ಕಂಥ ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ. ಸರ್ಕಾರದ ಡಿಸಿಷನ್ ಬಗ್ಗೆ ಬರೀ ರೈತರನ್ನೇ ನೋಡಿ, ಅವ್ರಿ ರೈತರಂದ್ರ ಅವರು ಈ ದೇಶದ ಬೆನ್ನೆಲುಬು ರೈತ ಮತ್ತು ಯೋಧ ಅಂತ ಹೇಳ್ತಾ ಇದ್ರೆ ವಿಧಾನಸೌಧದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಅವರು ಬರೇ ನಾಮಕಿ ವಸ್ತಿ. ಇವರಿಗೆ ಏನಾಗ್ಯದ ಅಂದ್ರ ಬರ್ತಿ ಒಂದು ಹೋರಾಟ ಮಾಡಿ ರೈತರು ತಗೊಳ್ಳೋದೇ ಆಗ್ಯದ. ಬರ್ತಕ್ಕಂಥ ದಿನಮಾನದಲ್ಲಿ ಅವರಿಗೆ ತಕ್ಕ ಉತ್ತರ ರೈತರು ಕಳ್ಸ್ತಾರ ಅಂತ ನಾ ಹೇಳ್ತಾ ಇದ್ದೇನೆ. ರೈತರು ಓಟ್ ಬೇಕು, ಒಟ್ಟು ಅವ್ರಿಗೆ ರೈತರ ಕೆಲಸ ಬೇಡ ಆಗ್ಯದ ಅವ್ರಿಗೆ, ಈ ಕಾಂಗ್ರೆಸ್ ಅವರಿಗೆ. MLA ಕಾಂಗ್ರೆಸ್ ಹೆಚ್ಚಾರ ಇಲ್ಲಿ ಸುಗರ್ ಮಂತ್ರಿ, ಸಕ್ಕರೆ ಮಂತ್ರಿ ಶಿವಣ್ಣ ಪಾಟೀಲ್ ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಈ MB ಪಾಟೀಲ್ ಆಗಿರ್ಬೋದು, ಸಕ್ಕರೆ ಮಂತ್ರಿ ಶಿವಣ್ಣ ಪಾಟೀಲ್ ಸಾಹೇಬ್ರ ಆಗಿರ್ಬೋದು. ಇಲ್ಲಿ ಭಾಗದ ಜಿಲ್ಲೆಯಲ್ಲಿ ರೈತರಿಗೆ ಹೊಟ್ಟೆ ಕಣ್ಣ ತಗೋದ ಅವರಿಗೆ. ಬರ್ತಕ್ಕಂಥ ದಿನಮಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈ ಮಂತ್ರಿಗಳಿಗೆ ತಕ್ಕ ಪಾಠ ಕಲ್ಸಕ್ಕೆ ರೈತರು ಸಿದ್ಧ ಆಗ್ಯಾರ. ರೈತರಿಗೆ ಎಚ್ಚರಿಕೆ ಮಾಡ್ಬೇಕಂದ್ರೆ ನಿಮ್ ಲಾಸ್ಟ್ ಮೆಸೇಜ್ ಏನು ಅವ್ರಿಗೆ? ರೈತರಿಗೆ ಎಚ್ಚರಿಕೆ ಮಾಡ್ಬೇಕಾದ್ರೆ ಬೆಳಗಾವಿ ಅಧಿವೇಶನದಲ್ಲಿ ನಾವ್ ಏನನ್ನು ತೋರಿಸ್ಕೊಡ್ತೀವಿ. ನಾನು ಬಿಜೆಪಿ ರೈತ ಮೋರ್ಚೆ ಪಿರು ಕೆರವರು. ಪ್ರಮುಖರ ಮುಖಂಡ ಹತ್ತಬೇಕು. ಮಾಜಿ ಸಚಿವರಾದ ಅಧ್ಯಕ್ಷರಾದ ಗುರುಲಿಂಗಪ್ಪ ಅಂಗಡಿ ಅವರು, ಮಾಜಿ ಸಚಿವರಾದ SK ಬೆಳ್ಳಪ್ಪಿ ಅವರು, ಕಾಶಿಗೌಡ ದರಾದಾರ್ ಅವರು, ಸಂಜೀವ್ ಐಹೊಳೆ ಅವರು, ಎಲ್ಲರೂ ಮೊದಲೇ 2 ಟ್ರ್ಯಾಕ್ಟರ್ ನಲ್ಲೇ ಹೋಗೋದಿದೆ. ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲರೂ ಟ್ರ್ಯಾಕ್ಟರ್ ನಲ್ಲಿ ಮಾತ್ರ ಕೂತ್ಕೋಬೇಕು. ಹಿಂದ್ ಬಾ ಹಿಂದ್ ಬಾ. ರೈತ ನಾಯಕ BS ಯಡಿಯೂರಪ್ಪನವರಿಗೆ, ರೈತ ನಾಯಕ BS ಯಡಿಯೂರಪ್ಪನವರಿಗೆ, ರಾಜ್ಯಾಧ್ಯಕ್ಷ BS ವೀರೇಂದ್ರ ಅವರಿಗೆ, ಹೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಪಕ್ಕ ಬರೋಂಗಿಲ್ಲ. ದಯಮಾಡಿ ಎಲ್ಲಾ ಕಾರ್ಯಕರ್ತರು ಟ್ರ್ಯಾಕ್ಟರ್ ಅಲ್ಲಿ ಎತ್ಕೋಬೇಕು. ಎಲ್ಲಾ ಟ್ರ್ಯಾಕ್ಟರ್ಗಳಲ್ಲಿ ಈ ಹೋರಾಟಕ್ಕೆ ಜಿಲ್ಲೆಯಿಂದ ಬಂದಿರತಕ್ಕಂತ ಸಾವಿರಾರು ಸಂಖ್ಯೆ ರೈತರಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾದ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ದಯಮಾಡಿ ನೋಡಿ ಈ ಕಾರು, ಅಣ್ಣ ಈ ಕಾರು ಮುಂದರ ಹೋಗು, ಹಿಂದರ ಹೋಗ್ಲಿ. ನಾವು ಕಾರು ಕಷ್ಟದೊಳನ್ನು ದುಡಿವ ತ್ಯಾಗಿ ಸೃಷ್ಟಿ
ರೈತನ ತೋಳಿಗೆ ಕೊಡು ಜೀವ ತೊರೆಗಳು ಬೆಳೆಸ ಊರ ಬೇಲಿಯ ಹೊರಗಡೆ ಬಂದ ಹೊರಗಡೆ ರೈತನ ತೋಳಿಗೆ ರೆಡ್ಡಿ ಸಾಹೇಬರಿಗೆ ಭಾರತ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿಚಾರ ವಿಚಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಿಚಾರ ವಿಚಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿಚಾರ ವಿಚಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರನ್ನು ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿಚಾರ ರೈತರನ್ನು ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಸವನ್ನ ಕಾದ ಬಿದ್ದಾರೋ ಎಲ್ಲಿಯಾಗೋ ಮಾಗೋಳಿ ಬಸವನ್ ಕೊಂಡೋಜಿ ಬಸವನ್ನ ಕಾದ ಬಿದ್ದಾರೋ ಎರಿಯಾಗೋ ಕಾದ ಬಿದ್ದಾರೋ ಎರಿಯಾಗ ದ್ಯಾಮವ್ವ ಬಂದ ವಿಚಾರೋ ಮಾಗೋಳಿ ಬಸವನ್ನ ಕೊಂಡೋಜಿ